ಧರಣಿ, ಏನ್ರಿ? ನನ್ನನ್ನು ಹಗ್ ಮಾಡಿದ್ದು ನೀನೇನಾ? ನಿನಗೇನ್ ಅನ್ನಿಸ್ತು ವಿಶಾಲ್? ಅಯ್ಯೋ ದೇವ್ರೆ, ನಿನ್ನೆ ದೇವಸ್ಥಾನದಲ್ಲಿ ಇವನಿಗೆ ನಯನಿ ನೆನ್ಪು ಬಂತು. ಈಗ ಹಗ್ ಮಾಡಿರೋದು ನಯನಿ ಅಂತ ಗೊತ್ತಾಯ್ತು ಅನ್ಕೋ. ನಯನಿನೇ ತನ್ನ ಹೆಂಡತಿ ಅಂತ ಗೊತ್ತಾಗೋ ಸಾಧ್ಯತೆ ಇದೆ. ಹೇಳು ವಿಶಾಲ್, ನಿನ್ನ ಧರಣಿನೇ ಹಗ್ ಮಾಡಿದ್ದು ಅಂತ ನಿಂಗೆ ಫೀಲ್ ಆಯ್ತಾ ಇಲ್ವಾ? ಏಯ್, ಬಾಯ್ ಮುಚ್ಕೊಂಡಿರು. ನೀನು ನಿನ್ ಹುಚ್ಚತ. ನಾನು ಯಾವಾಗ ಎಲ್ಲಿ ಏನ್ ಮಾತಾಡ್ಬೇಕು ಅಂತಾನೂ ಗೊತ್ತಿಲ್ಲ. ನೀನ್ ಬಾಯ್ ಮುಚ್ಕೊಂಡು ನಿಂತ್ಕೋ. ಕಂದ ವಿಶಾಲ್, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯಾ? ನಿನ್ನನ್ನ ಪ್ರೀತಿಯಿಂದ ಹಗ್ ಮಾಡೋ ಹಕ್ಕು ಯಾರಿಗಿರುತ್ತೆ? ನಿನ್ ಹೆಂಡತಿ ಧರಣಿಗೆ ತಾನೆ. ಇದೆಲ್ಲ ಕೇಳೋ ಅಂತ ವಿಷಯನಾ? ಹೇಳು ಕಂದ. ಕಂದ, ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಯಾಕೆ ತಲೆ ಕೆಡಿಸ್ಕೊಂಡಿದ್ಯಾ? ಧರಣಿ, ಅವತ್ತು ಊರಿಂದ ನಮ್ಮ ಮನೆಗೆ ಬಂದಾಗಿಂದ ನನ್ನನ್ನು ಅಟ್ಲೀಸ್ಟ್ ಸರಿಯಾಗಿ ಮುಟ್ಕೊಳ್ಳೂ ಇಲ್ಲ. ಅಂಥದ್ರಲ್ಲಿ ಸಡನ್ನಾಗಿ ಯಾಕೆ ಹೀಗೆ ನಡ್ಕೋತಿದ್ದಾಳೋ ಅರ್ಥ ಆಗ್ತಿಲ್ಲ. ಇದರಲ್ಲಿ ಅರ್ಥ ಆಗದೆ ಇರುವಂಥದ್ದು ಏನಿದೆ ಕಂದ? ನಿನ್ ಕಣ್ಣಿಗೆ ಐ ಡ್ರಾಪ್ಸ್ ಹಾಕೊಂಡಿದ್ದೆ, ಆ ಕಡೆ ತಿರ್ಕೊಂಡಿದ್ದೆ. ಧರಣಿ ಕಾಲಿಗೇನೋ ತಗಲಿ ತಾನ್ ಬೀಳ್ತೀನಿ ಅನ್ನೋ ಟೆನ್ಷನ್ ಅಲ್ಲಿ ಹಾಗೆ ಮಾಡಿದ್ಲೋ ಏನೋ. ಅದ್ ಹಾಗಲ್ಲ ವಿಶಾಲ್. ಹಾಸಿನಿ, ಯಾಕೆಲ್ರೂ ವಿಶಾಲ್ಗೆ ಡಿಸ್ಟರ್ಬ್ ಮಾಡಿ ಹಿಂಸೆ ಮಾಡ್ತಿದ್ದೀರಾ? ವಿಶಾಲ್ ರೆಸ್ಟ್ ಮಾಡ್ಬೇಕು, ನೀವೆಲ್ರೂ ಆಚೆ ಹೋಗಿ. ಅಯ್ಯೋ, ಏನ್ ನೋಡ್ತಾ ನಿಂತ್ಕೊಂಡಿದ್ದೀರಾ? ಆಚೆ ಹೋಗಿ ಅಂತ ಹೇಳದ್ನಲ್ಲ. ನಿನಗ್ ಸಪ್ರೇಟ್ ಆಗಿ ಹೇಳ್ಬೇಕಾ? ಹೋಗು ಅಂತ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗೋ. ನೀವ್ ಬರಲ್ವಾ? ಏಯ್, ಬಾಯ್ ಮುಚ್ಕೊಂಡು ಹೋಗು. ನಿಮಗ್ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ ಅತ್ತೆ. ಅಧಿಕ ಪ್ರಸಂಗಿ. ಕಂದ ವಿಶಾಲ್, ನೀನೇನು ಚಿಂತೆ ಮಾಡದೆ ಆರಾಮಾಗಿ ರೆಸ್ಟ್ ಮಾಡು. ಸರಿ ಮಾಮ್, ನೀವು ತಲೆ ಕೆಡಿಸ್ಕೋಬೇಡಿ. ಹುಷಾರ್ ಕಂದ. ಓಕೆ ಮಾಮ್, ನಾನು ನೋಡ್ಕೋತೀನಿ, ನೀವು ಹೋಗಿ. ನನ್ನನ್ನು ತಪ್ಕೊಂಡಿದ್ದು ಧರಣಿ ಅಲ್ಲ, ನಯನಿ. ನೈನಿ, ಅಮ್ಮ ನೈನಿ, ನೈನಿ, ಏನಾಯ್ತಮ್ಮ? ಯಾಕೆ ಹೇಗಿದೆಯಾ? ಏನಿಲ್ಲ ಮಾವ, ಚೆನ್ನಾಗೇ ಇದ್ದೀನಿ. ನನ್ನ ಸೊಸೆ ಹೇಗಿರ್ತಾಳೆ ಅಂತ ನನಗೆ ಗೊತ್ತಿಲ್ವನಮ್ಮ?
ಬೆಳಿಗ್ಗೆನೆ ನಾನು ಪೇಪರ್ ಓದೋ ಸಮಯಕ್ಕೆ ಬಡಬಡ ಅಂತ ಓಡ್ಬಂದು ಮಾವ ಕಾಫಿ ಬೇಕಾ ಟೀ ಬೇಕಾ ಅಂತ ಕೇಳ್ತಾ ಇದ್ದೆ. ಅಂಥದ್ರಲ್ಲಿ ನಾನು ಇಲ್ಲಿದ್ರೂ ಕೂಡ ನೋಡದೆ ಹಾಗೆ ಹೋಗ್ತಿದೆಯಲ್ಲ. ಇಷ್ಟಕ್ಕೂ ನೀನ್ ಸುತ್ತ ಇರೋ ಪ್ರಪಂಚನ ಮರ್ತಿದೀಯಾ ಅಂತ ಅನ್ಸುತ್ತೆ. ಅಂದ್ರೆ ನನ್ನ ಸೊಸೆ ಪರಿಸ್ಥಿತಿ ನನಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ನೋವನ್ನ ಒಬ್ಬರೇ ಅನುಭವಿಸಿದ್ರೆ ಅದರಿಂದ ಹೊರಗೆ ಬರೋದಕ್ಕೆ ಕಷ್ಟ ಆಗತ್ತಮ್ಮ. ಯಾರ ಹತ್ರನಾದ್ರೂ ಹೇಳ್ಕೊಂಡ್ರೆ ಒಂದು ಪರಿಹಾರ ಸಿಗುತ್ತಮ್ಮ. ಏನಾಗಿದೆ, ನೀನ್ ಯಾಕೆ ಹೇಗಿದ್ಯಾ ಅಂತ ಈ ಮಾವನ ಹತ್ರ ಹೇಳಮ್ಮ. ನಿನ್ ನೋವಿಗೆ ಪರಿಹಾರ ಕೊಡುವಂತ ಅವಕಾಶನ ಈ ಮಾವನ್ ಕೊಡಮ್ಮ. ನೈನಿ, ಯಾಕೆ ಅಳ್ತಾ ಇದೀಯಾ? ಏನಾಯ್ತಮ್ಮ? ಹೇಳಮ್ಮ. ಮಾವ, ನನಗೆ ಕಾಣಿಸಿದ ದೃಷ್ಟಿಯಲ್ಲಿ ಅದ್ ನನಗೆ ಕಾಣಿಸ್ದಾಗಿಂತ ಭಯದಲ್ಲಿ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತೆ. ಜೀವ ಹೋದಾಗ ಆಗ್ತಿದೆ. ಮೊನ್ನೆ ನಡೆದ ಘಟನೆಯಿಂದ ವಿಶಾಲ್ ಸರಿಯಾಗಿನ್ನೂ ಚೇತರಿಸ್ಕೊಂಡೇ ಇಲ್ಲ. ಸೀತಾರಾಮನ ಹಾಗಿದ್ದ ನೀವು ದೂರ ಆಗಿದ್ದೀರಾ. ಹೆಂಡ್ತಿನ ಗುರ್ತ ಹಿಡಿಯಕ್ಕಾಗದೇ ಇರೋಂಥ ಸ್ಥಿತಿ ಬಂದಿದೆ. ಮತ್ತೆ ಮತ್ತೆ ಇನ್ನೂ ಒಂದು ಸಮಸ್ಯೆ ಅಂದ್ರೆ ಅದರಿಂದ ಇನ್ನೂ ಏನಾಗುತ್ತೋ. ನೀವಿಬ್ರು ಎಲ್ಲಿ ಶಾಶ್ವತವಾಗಿ ದೂರ ಆಗ್ಬಿಡ್ತಿರೋ ಅಂತ ತುಂಬಾ ಭಯ ಆಗ್ತಿದ್ಯಮ್ಮ. ಅಣ್ಣ, ದಿನೇ ದಿನೇ ನಿನಗೆ ಬುದ್ಧಿ ಕಮ್ಮಿ ಆಗ್ತಿದೆ. ದುರಂಧರ. ಹೌದಣ್ಣ, ಇಲ್ಲ ಅಂತಂದ್ರೆ ಇಂಥವಳ ಹತ್ರ ಮಾತೇನ್ ನಿಂದು? ವಿಶ್ಗೆ ಇವತ್ತು ಇಂಥ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಅದಕ್ಕೆ ಕಾರಣ ಇವಳೆ. ಔಟ್ ಹೌಸಲ್ಲಿ ಬಿದ್ದಿರ್ಬೇಕಾಗಿರೋ ಇವಳನ್ನ ಮನೆ ಮಧ್ಯದಲ್ಲಿ ನಿಲ್ಸ್ಕೊಂಡು ಮಾತ್ ಯಾಕೆ? ಇಲ್ಲಿ ಕೇಳಿ ದುರ್ದು ಆಂಟಿ, ನೈನಿ ಮನೆಯೊಳಗೆ ಕಾಲಿಟ್ಟಿದ್ದಕ್ಕೆ ನೀವ್ ಚಿಕ್ಕ ಮಕ್ಕಳ ತರ ಅಳ್ತಿದ್ದೀರಾ. ಅದೇ ನೈನಿ ಆಗ್ಲೇ ವಿಶಾಲ್ನ ಹಿಂದೆಯಿಂದ ಹಗ್ ಮಾಡಿದ ಸೀನ್ ಏನಾದ್ರೂ ನೀವ್ ನೋಡಿದಿದ್ರೆ ಹೊಟ್ಟೆ ಹೊರ್ಕೊಂಡು ಬಿಕ್ಕಿ ಬಿಕ್ಕಿ ಆಳ್ತಿದ್ರಿ ನೀವು. ಇಂಥ ಶಾಕ್ಗೆ ಹಾರ್ಟ್ ಅಟ್ಯಾಕ್ ಆದ್ರೂ ಆಗಿರೋದು. ಏನ್ ಅನ್ಕೊಂಡಿದ್ಯಾ? ಹಿಂದೆಯಿಂದ ಬಂದು ತಪ್ಕೊಳ್ಳೋದಿಕ್ಕೆ ನೀನೇನ್ ಟೈಟಾನಿಕ್ ಸಿನಿಮಾ ಹೀರೋಯಿನ್ ಅನ್ಕೊಂಡಿದ್ಯಾ? ಹೀಗೆ ನನ್ನ ಅಳಿಯನ್ಗೆ ಹತ್ರ ಆಗ್ಬೇಕು ಅಂತ ನೋಡ್ತಾ ಅವನ ಆರೋಗ್ಯನ ಇನ್ನೂ ಹಾಳು ಮಾಡ್ಬೇಕು ಅಂತ ನೋಡ್ತಿದ್ಯಾ ಅಲ್ವಾ? ದುರ್ದು ಆಂಟಿ, ಅದನ್ನ ಗಂಡನ ಮೇಲೆ ಹೆಂಡತಿಗಿರೋ ಪ್ರೀತಿ ಅಂತ ಹೇಳ್ತಾರೆ. ಮನುಷ್ಯರ ನಡುವೆ ದೂರ ಹೆಚ್ಚಾದ್ರೂ ಪ್ರೀತಿ ಹೆಚ್ಚಾಗ್ತಾನೆ ಇರುತ್ತೆ. ಆದ್ರೆ ಗಂಡನ್ನೇ ಬಿಟ್ಟು ತವ್ರ ಮನೆಗೆ ಬಂದಿದ್ದೀರಾ. ಗಂಡ ಹೆಂಡತಿ ಸಂಬಂಧದ ಬಗ್ಗೆ, ಅನುಬಂಧದ ಬಗ್ಗೆ ನಿಮಗೇನ್ ಗೊತ್ತಿರುತ್ತೆ? ಓಹೋ, ಗಂಡ ಹೆಂಡತಿ ಪ್ರೀತಿ ಬಗ್ಗೆ ನೀನ್ ನನಗೆ ಹೇಳ್ತಿದ್ಯಾ? ನೀನು ಮಾಡ್ತಿರೋದೇನು? ಗಂಡನ್ ಬಿಟ್ಟು ದೂರ ಇರೋದಾ ಪ್ರೀತಿ? ಅಯ್ಯೋ ದುರ್ದು ಆಂಟಿ, ನಿಮಗೂ ನನಗೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದೆ ಗೊತ್ತಾ? ನೀವು ಗಂಡನ್ ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ, ಆದ್ರೆ ನಾನು ಅತ್ತೆ ಮನೇಲೇ ಇದ್ದೀನಿ. ನನ್ ಗಂಡ ಬೇರೆ ಬೇರೆ ದೇಶಗಳನ್ನ ಸುತ್ತುತ್ತಿದ್ದಾನೆ. ನಾಳೆ ಅಲ್ದಿದ್ರು ನಾಡಿದಾದ್ರೂ ಬಂದೇ ಬರ್ತಾನೆ. ಆದ್ರೆ ನಿಮ್ ವಿಷಯದಲ್ಲಿ ಹಾಗಾಗಲ್ಲ ಅಲ್ವಾ? ಏಯ್, ನನಗೆ ಇಂಥ ಮಾತೆಲ್ಲ ಹೇಳ್ತಿದ್ಯಾ? ನಿನ್ನ ದುರಂಧರ, ನಿಮ್ ಗಲಾಟೆ ನಿಲ್ಸಿ. ನಿಮ್ ಕೆಲಸಗಳನ್ನ ನೋಡ್ಕೊಳ್ಳಿ. ಹೋಗಿ ಹೋಗಿ ಹೋಗು. ಹಾಗಲ್ಲಮ್ಮ ನೈನಿ, ಮುಂದೆ ಬರೋ ಸಮಸ್ಯೆಯಿಂದ ವಿಶಾಲ್ನ ಕಾಪಾಡ್ಕೊಳ್ಳೋದು ಹೇಗಮ್ಮ? ಆ ವಿಶಾಲಾಕ್ಷಮ್ಮ ತಾಯಿ ಮೇಲೆ ಭಾರ ಹಾಕಿದ್ದೀನಿ ಮಾವ.
ತಲೆ ಕೆಟ್ಟಿದ್ಯಾ ನಿನ್ಗೆ? ಹಾ, ನಾನ್ ನಿನಗೆ ಹೇಳಿದ್ದೇನೋ ನೀನ್ ಮಾಡ್ತಿರೋದೇನೋ. ಪ್ಲೀಸ್ ನನಗೆ ಯಾಕೆ ನೀವು ಫೋರ್ಸ್ ಮಾಡ್ತಾ ಇದ್ದೀರಾ? ಫೋರ್ಸ್ ಮಾಡ್ತಾ ಇಲ್ಲ, ನಿನ್ ಜೀವನ ಸರಿ ಹೋಗ್ಲಿ ಅಂತ ಹೀಗ್ ಮಾಡ್ತಿದ್ದೀನಿ. ವಿಶಾಲ್ ಕಣ್ಣು ನಿನ್ ಗಂಡಂದೆ, ಆ ಕಣ್ಣು ನಿನ್ನನ್ನ ಹೆಂಡ್ತಿ ಅಂತ ಗುರ್ತು ಹಿಡ್ದಿದೆ. ಅಂದ್ರೆ ಒಂದ್ ರೀತಿಲಿ ವಿಶಾಲ್ ನಿನ್ನನ್ನ ಹೆಂಡ್ತಿ ಅಂತ ಅನ್ಕೊಂಡಿದಾನಲ್ವಾ? ಮತ್ತೆ ನಿನ್ ಗಂಡನ್ ಕಣ್ಣಿರೋ ವಿಶಾಲ್ನ ನೀನ್ ಯಾಕೆ ಬಿಟ್ಕೊಡ್ಬೇಕು? ಆ ಕಣ್ಣಿನ ಜೊತೆ ಅವನನ್ ಕೂಡ ನಿನ್ ಸ್ವಂತ ಮಾಡ್ಕೋಬೋದಲ್ವಾ? ಮೇಡಮ್ ಪ್ಲೀಸ್ ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ಕೇಳಕ್ಕೆ ತುಂಬಾ ಕಷ್ಟ ಆಗ್ತಿದೆ. ನೈನಿ ಮತ್ತೆ ವಿಶಾಲ್ ಸಾಕ್ಷಾತ್ ಸೀತಾರಾಮನ್ ಥರ. ಅವ್ರ ಸಂಸಾರದ ಮಧ್ಯೆ ನಾನು ಹೋದ್ರೆ ಶೂರ್ಪಣಕಿಗೂ ನಂಗೂ ವ್ಯತ್ಯಾಸ ಇರಲ್ಲ. ನನಗೆ ಮನುಷ್ಯತ್ವನೇ ಇಲ್ದಿರೋ ಹಾಗಾಗತ್ತೆ. ಹೌದು, ನೀನ್ ಹೇಳಿದ ಹಾಗೆ ಅವರಿಬ್ರು ಸೀತಾರಾಮನೇ. ಆದ್ರೆ ಸೀತೆ ಮತ್ತು ರಾಮ ಜೀವನದಲ್ಲಿ ಒಂದಾಗ್ಲೇ ಇಲ್ಲ. ವನವಾಸಕ್ಕೆ ಹೋದ ಸೀತಾದೇವಿ ಮತ್ತೆ ರಾಮನ್ನ ಭೇಟಿ ಆಗ್ದೇನೆ ಅವ್ರ ಕತೆ ಮುಗ್ದು ಹೋಯ್ತು. ಈಗ ಇವ್ರ ಕತೆನೂ ಅಷ್ಟೇ. ಇವರಿಬ್ರು ರೈಲ್ವೆ ಟ್ರ್ಯಾಕ್ ಥರ ಜೊತೆಯಾಗೇ ಮುಂದಕ್ಕೆ ಹೋದ್ರೂ ಯಾವತ್ತೂ ಒಂದಾಗಲ್ಲ. ನೀನು ಹೆಂಡ್ತಿ ಅಂದ್ಮೇಲೂ ದೂರನೇ ಇದ್ರೆ ವಿಶಾಲ್ಗೆ ಡೌಟ್ ಬರಲ್ವಾ ಹೇಳು? ಆಗ ಟೆನ್ಷನ್ ಆಗಿ ನನ್ನ ಮಗನ್ಗೆ ಶಾಶ್ವತವಾಗಿ ದೃಷ್ಟಿ ಹೋಗೋ ಚಾನ್ಸಸ್ ಇದೆ. ಬೇಕು ಅಂದ್ರೆ ನೈನಿ ಇಲ್ಲೇ ಇದ್ದು ನಿಮಗ್ ಸೇವೆ ಮಾಡ್ಕೊಂಡಿರ್ತಾಳೆ. ನೀನ್ ಶಾಶ್ವತವಾಗಿ ವಿಶಾಲ್ನ ಹೆಂಡತಿ ಸ್ಥಾನದಲ್ಲಿದ್ದು ನನ್ನ ಮಗನ್ನ ಕಾಪಾಡಮ್ಮ. ಇಲ್ಲ ಮೇಡಮ್, ವಿಶಾಲ್ ಅವ್ರ ಹೆಂಡತಿ ಯಾವತ್ತಿಗೂ ನೈನಿನೇ. ಅಗ್ನಿ ಸಾಕ್ಷಿಯಾಗಿ ಒಂದಾದ ಜೋಡಿ. ಅವರು ಕೊನೆ ಉಸಿರಿರೋವರೆಗೂ ಗಂಡ ಹೆಂಡತಿಯಾಗೇ ಇರ್ತಾರೆ. ಅವರು ಜೀವನ ಪೂರ್ತಿ ಗಂಡ ಹೆಂಡತಿಯಾಗಿ ಸಂತೋಷವಾಗಿರೋದಕ್ಕೆ, ಸೀತಾರಾಮ ಇಬ್ರು ಒಂದಾಗೋದಕ್ಕೆ ಹನುಮಂತ ಸಹಾಯ ಮಾಡಿದ ರೀತಿ ನಾನು ಸಹಾಯ ಮಾಡ್ತೀನಿ. ಆದ್ರೆ ನನ್ನ ಪ್ರಾಣ ಹೋದ್ರೂ ಮೋಸ ಮಾತ್ರ ಮಾಡಲ್ಲ. ಹಾಗಲ್ಲ ಧರಣಿ, ಸ್ವಲ್ಪ ನನ್ನ ಮಾತು ಕೇಳು. ಯಾವ ಹೆಂಡ್ತಿನೂ ತನ್ನ ಸ್ಥಾನದಲ್ಲಿ ನಡ್ಸುವಂತ ಇನ್ನೊಬ್ಳನ್ನ ಕರ್ಕೊಂಡ್ ಬರಲ್ಲ. ಗಂಡನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನೈನಿ ಇಂಥ ದೊಡ್ಡ ಸಾಹಸ ಮಾಡಿದ್ಲು. ಎಲ್ಲದಕ್ಕೂ ಮೀರಿ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ನನ್ನ ಸಹಾಯ ಮಾಡು ಅಂತ ಅವಳು ಕೇಳಿದ್ಲು. ಅಂಥ ಒಳ್ಳೆ ವ್ಯಕ್ತಿಗೆ ಮೋಸ ಮಾಡಿದ್ರೆ ಶಾಪ ತಟ್ಟದೇ ಇರಲ್ಲ. ಆ ದೇವ್ರು ಕೂಡ ನನ್ನ ಕ್ಷಮಿಸೋದಿಲ್ಲ. ದಯವಿಟ್ಟು ಆ ಪಾಪದ ಸುಳಿಲಿ ನನ್ನ ಸಿಲುಕಿಸ್ಬೇಡಿ. ನನ್ನ ಕೈಲಿ ಇದನ್ನೆಲ್ಲ ಮಾಡಕ್ಕಾಗಲ್ಲ. ಅದು ಹಾಗಲ್ಲ ಧರಣಿ. ಧರಣಿ ಧರಣಿ ಎಲ್ಲ ಕೇಳಿಸ್ಕೊಂಡ ಅನ್ಸತ್ತೆ. ನನ್ನ ಕೈಯಾರೆ ನಾನು ಇವನನ್ನ ನಯನಿನ ಒಂದ್ ಮಾಡ್ದಂಗಾಯ್ತು. ಏನಿದೆಲ್ಲ? ಮಾಮ್, ನಾನಿಷ್ಟೊತ್ತು ನೋಡಿದ್ದೆಲ್ಲನೂ ನಿಜನಾ? ನೀವಿಬ್ರು ಹೀಗೆ ಮಾಡ್ತೀರಂತ ಅನ್ಕೊಂಡೇ ಇರಲಿಲ್ಲ. ಯಾಕೆ ಹೀಗೆ ಮಾಡಿದ್ರಿ? ಕಂದ, ಅದೇನಾಯ್ತು ಅಂದ್ರೆ ಮಾಮ್, ಇಯರ್ಬಡ್ಸಲ್ಲಿ ಮ್ಯೂಸಿಕ್ ಕೇಳ್ತಾ ಇದ್ದೆ ನಾನು. ಸೊ ನೀವೇನು ಮಾತಾಡಿದ್ರಿ ಅಂತ ನನಗೇನು ಕೇಳಿಸ್ಲೇ ಇಲ್ಲ. ಆದರೆ ಯಾವುದೋ ಒಂದು ವಿಷಯದ ಬಗ್ಗೆ ನೀವಿಬ್ರು ತುಂಬಾ ವಾದ ಮಾಡ್ತಾ ಇದ್ದೀರಾ ಅನ್ನೋ ವಿಷಯ ಗೊತ್ತಾಯ್ತು ನನಗೆ. ಪ್ರಾಬ್ಲಮ್ ಏನು? ಯಾವ ವಿಷಯದ ಬಗ್ಗೆ ಅಷ್ಟೊಂದು ಸೀರಿಯಸ್ಸಾಗಿ ಮಾತಾಡ್ತಿದ್ರಿ? ಆ ಥರ ಏನೂ ಇಲ್ಲ ಕಂದ, ಸುಮ್ಮನೆ ಮಾತಾಡ್ತಿದ್ವಿ. ಸೊಸೆಯಾಗಿ ಈ ಮನೇಲಿ ಹೇಗಿರ್ಬೇಕು ಅಂತ ಹೇಳೋ ಜವಾಬ್ದಾರಿ ಅತ್ತೆಯಾಗಿ ನನ್ನ ಮೇಲಿದೆಯಲ್ಲ, ಅದಕ್ಕೆ ಅದೆಲ್ಲ ಹೇಳಿ ನೀವು ಗಂಡ ಹೆಂಡತಿ ಇಬ್ರು ಸಂತೋಷವಾಗಿರ್ಬೇಕು, ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಹೌದಾ? ಓಕೆ ಮಾಮ್. ಧರಣಿ,
ದೇವ್ರೆ, ಒಂದು ಸಲಕ್ಕೆ ಪ್ರಾಣ ಹೋಗಿ ಮತ್ತೆ ಬಂದಂಗಾಯ್ತು. ನನಗೆ ಭವಿಷ್ಯ ಕಂಡಾಗಿಂದ ನಿನ್ನ ಕೇಳ್ಕೊತಾನೇ ಇದ್ದೀನಿ. ಆದ್ರೆ ನನಗದು ಕೊಡು ಇದು ಕೊಡು ಅಂತ ಯಾವತ್ತೂ ನಿನ್ನ ಕೇಳಿಲ್ಲ. ನಾನು ಕೇಳ್ಕೊಂಡಿದ್ದು ಒಂದೇ ಒಂದು ಬೇಡಿಕೆ ಅಂದ್ರೆ ನನ್ನ ಗಂಡನ್ನ ಕ್ಷೇಮವಾಗಿಡಮ್ಮ ಅಂತ. ನೀನು ಅದು ಕೂಡ ಮಾಡಲಿಲ್ಲ ಅಂದ್ರೆ ನಾನು ನಿನ್ನ ಮೇಲೆ ಇಟ್ಕೊಂಡಿರೋ ನಂಬಿಕೆಗೆ ಅರ್ಥ ಏನಿರುತ್ತೆ? ನಿನ್ನ ಭಕ್ತರು ನೊಂದ್ಕೊಂಡ್ರೆ ನಿನಗೆ ಸಂತೋಷನಾ? ಅದಕ್ಕೆ ನಾನು ನಿನ್ನನ್ನು ಇಷ್ಟೊಂದು ನೋಯಿಸ್ತಿರೋದು. ಸರಿ, ನನಗೆ ಕಷ್ಟ ಕೊಡೋದ್ರಿಂದ ನಿನಗೆ ಸಂತೋಷ ಆದ್ರೆ ನನಗೆ ಎಷ್ಟು ಬೇಕಾದರೂ ಕಷ್ಟ ಕೊಡು, ಎಷ್ಟಾದರೂ ಶಿಕ್ಷಿಸು. ಆದ್ರೆ ನನ್ನ ಗಂಡನ್ ಮಾತ್ರ ಕಾಪಾಡಮ್ಮ. ಅಕ್ಕ ಅಕ್ಕ, ಏನಾಯ್ತಕ್ಕ? ಯಾಕೆ ಅಳ್ತಿದ್ಯಾ? ಅಕ್ಕ, ಭಾವನ್ ಬಗ್ಗೆ ಬೇಜಾರ್ ಮಾಡ್ಕೊಂಡು ಅಳ್ತಿದ್ಯಾ ಅಂತ ನಂಗೆ ಗೊತ್ತಾಗ್ತಿದೆ. ಭಾವನ್ಗೆ ಹಳೇದೆಲ್ಲ ನಿಧಾನವಾಗಿ ನೆನ್ಪು ಬರ್ತಿದೆ. ಆದಷ್ಟು ಬೇಗ ನೀನೇ ಅವ್ರ ಹೆಂಡ್ತಿ ಅಂತ ಗೊತ್ತಾಗತ್ತೆ. ನೀನ್ ಧೈರ್ಯವಾಗಿರೋದ್ ಬಿಟ್ಟು ಬೇಜಾರ್ ಮಾಡ್ಕೊಂಡ್ರೆ ಹೇಗೆ? ಅಕ್ಕ, ಭಾವಂಗೆ ನೀನ್ ನೆನ್ಪಾಗ್ದೆ ನೀವಿಬ್ರು ದೂರ ಆಗೋ ಪರಿಸ್ಥಿತಿ ಬಂದ್ರೆ ಚಿಕ್ಕ ಯಜಮಾನ್ರಿಗೆ ಇಷ್ಟ ಇಲ್ದೆ ಇದ್ರು ಮದ್ವೆ ಆದ್ ನಾನು ಅವರಿಂದ ದೂರ ಇರೋಂತ ಪರಿಸ್ಥಿತಿ ಬರತ್ತೆ. ಅದಕ್ಕೆ ನಮ್ಮಿಬ್ರು ಜೀವನದಲ್ಲಿ ಆ ಥರ ಕಷ್ಟ ಬರಬಾರ್ದು ಅಂತ ನಾನು ದೇವ್ರಿಗೆ ಅರ್ಚನೆ ಮಾಡಿಸ್ಕೊಂಡ್ ಬಂದೆ ಅಕ್ಕ. ಅಮ್ನೂರ್ ಕುಂಕುಮನ ತಗೊಂಡು ನಿನ್ ಮಂಗಳಸೂತ್ರಕ್ಕೆ ಹಚ್ಕೋ ಅಕ್ಕ. ತಗೋ ಅಕ್ಕ. ತಗೊಳಕ್ಕ. ಅಕ್ಕ, ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿದ್ನಲ್ಲ, ನೀನ್ ಯಾಕೆ ಹೀಗೆ ಸುಮ್ಮನೆ ಅಳ್ತಿದ್ಯಾ ಹೇಳಕ್ಕ. ನೀನ್ ಬೇರೆ ಯಾವ್ದೋ ವಿಷಯಕ್ಕೆ ನೊಂದ್ಕೊಂಡಿದ್ಯಾ ಅಂತ ಗೊತ್ತಾಗ್ತಿದೆ. ಏನ್ ವಿಷಯ ಅಂತ ಹೇಳಕ್ಕ. ನನಗಾಗ್ಲೇ ಕಾಣಿಸಿದ ಕ್ಷಣದಿಂದ ಯಜಮಾನ್ರಿಗೆ ಯಾವ ರೂಪದಲ್ಲಿ ಯಾವ ರೀತಿಲಿ ಆ ಅಪಾಯ ಆಗ್ಬೋದು ಅಂತ ಭಯ ಆಗ್ತಿದೆ. ನೀನ್ ಈ ಜನ್ಮದಲ್ಲಿ ಬದ್ಲಾಗಲ್ಲ. ಚಿಕ್ಕವಳಿದ್ದಾಗಿಂದ ಅರ್ಥ ಇಲ್ದಿರೋ ನೀನ್ ಕಾಣಿಸೋ ಭವಿಷ್ಯನ ಇಟ್ಕೊಂಡು ಸುಮ್ನೆ ಒದ್ದಾಡ್ತಿದ್ಯಾ. ಭಾವನ್ಗೇನು ಆಗಲ್ಲ ಅಕ್ಕ, ಧೈರ್ಯವಾಗಿರು. ಇಲ್ಲಿವರೆಗೂ ವಿಶಾಲಾಕ್ಷಮ್ಮ ತಾಯಿ ನನಗೆ ತೋರಿಸಿದ ಯಾವುದು ಸುಳ್ಳಾಗಿಲ್ಲ, ಆಗೋದು ಇಲ್ಲ. ಮತ್ತೆ ಯಜಮಾನ್ರಿಗೆ ಈ ಸಲ ಕಾಣಿಸಿದ ಅಪಾಯ ಆಗಲ್ಲ ಅಂತ ಅನ್ಕೊಂಡು ಯಾವ ಧೈರ್ಯದಲ್ಲಿ ಇರ್ಲಿ.